ಇನ್ನು ಹೊನ್ನಾವರ ಪಟ್ಟಣದಲ್ಲಿ ಶಿರೂರು ಸಂತ್ರಸ್ತರ ನ್ಯಾಯಕ್ಕಾಗಿ ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ 8 ಜನ ಪ್ರಮುಖರ ಮೇಲೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಮಧಾರಿ ಈಡಿಗ ಹಾಲಕ್ಕಿ ಸಮಾಜದ ಕುಲ ಬಾಂಧವರಿಂದ ವಿವಿಧ ಜನಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಸಂಬಂಧಪಟ್ಟ ಇಲಾಖೆಯ ಅನುಮತಿ ಪಡೆಯದೆ ಪ್ರತಿಭಟನೆ ಮಾಡಿದ ತಪ್ಪಿಗಾಗಿ ಮತ್ತು ಎನ್ಎಚ್ಎಐ ಮತ್ತು ಐಆರ್ಬಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ದಕ್ಕೆ ಸರ್ಕಾರದ ಪರವಾಗಿ ಪಿಎಸ್ಐ ಮಹಾಂತೇಶ ನಾಯ್ಕ್ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿದೆ. ಶಿರೂರು ಘಟನೆಯಲ್ಲಿ ನೊಂದವರ ಪರವಾಗಿ ಧ್ವನಿ ಎತ್ತಿರುವ ಪ್ರತಿಭಟನೆಯ ರೂವಾರಿ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ, ರಾಷ್ಟ್ರೀಯ ಆರ್ಯ ಈಡಿಗ ಮಹಾಮಂಡಳಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸಚಿನ್ ನಾಯ್ಕ್, ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ನಾಯ್ಕ್ ಹೊನ್ನಾವರ, ಜಿಎನ್ ಗೌಡ ಹೊನ್ನಾವರ, ಮಂಜುನಾಥ ಗೌಡ ಹೊನ್ನಾವರ, ಜನಪರ ಹೋರಾಟಗಾರ ನಾಗೇಶ್ ನಾಯ್ಕ್ ಕಾಗಲ್, ಮಂಗಲ್ದಾಸ್ ನಾಯ್ಕ್ ಮಂಕಿ, ಪ್ರತಿಭಟನೆಗೆ ಬಳಸಲಾದ ಆಟೋ ಚಾಲಕ ಮಾದೇವ ನಾಯ್ಕ್ ಸೇರಿ ಒಟ್ಟು 8 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಪ್ರತಿಭಟನೆಯ ದಿನದಂದು ಪಟ್ಟಣದ ಮಾಸ್ತಿಕಟ್ಟೆ ಸಮೀಪವೇ ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ತಡೆಯಲಾಗಿತ್ತು. ಇದಕ್ಕೆ ಪ್ರತಿಭಟನಾಕಾರರಿಂದ ತೀವ್ರ ವಿರೋಧ ವ್ಯಕ್ತವಾಗಿ ಇದು ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ಎಂದು ಪೊಲೀಸರ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದೀಗ ಅನುಮತಿ ವಿಚಾರ ಮುಂದಿಟ್ಟುಕೊಂಡು ನ್ಯಾಯಕ್ಕಾಗಿ ಹೋರಾಡಿದವರ ಮೇಲೆ ಪ್ರಕರಣ ದಾಖಲಿಸಿರುವ ಕ್ರಮದ ವಿರುದ್ಧ ಮತ್ತೆ ಆಕ್ರೋಶ ಭುಗಿಲೇಳುವ ಸಾಧ್ಯತೆ ದಟ್ಟವಾಗಿದೆ. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.